ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೂಪರ್ ಸ್ಟಡಿ IQGK ಗೆ ಸ್ವಾಗತ ಫ್ರೆಂಡ್ಸ್. ಇವತ್ತಿನ ಒಂದು ವಿಡಿಯೋದಲ್ಲಿ RRB ಗ್ರೂಪ್ ಡಿ ಶಿಫ್ಟ್ ವೈಸ್ ಪ್ರಶ್ನೋತ್ತರಗಳ ಕುರಿತು ನಿಮಗೆ ತಿಳಿಸಿಕೊಡುತ್ತೇನೆ. ಯಾರೆಲ್ಲ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ರು ಈಗಲೇ ಹೋಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ಮತ್ತು ಹೈಪ್ ಮಾಡಿ ಕಮೆಂಟ್ ಮಾಡುವುದನ್ನು ಮರೆಯಬೇಡಿ ಫ್ರೆಂಡ್ಸ್. ಇನ್ನು ಟೈಮ್ ವೇಸ್ಟ್ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಮೊದಲನೆಯ ಪ್ರಶ್ನೆ ಬಂದ್ಬಿಟ್ಟು 2025 ಆಸ್ಟ್ರೇಲಿಯನ್ ಓಪನ್ ಟೆನಿಸ್ ಟೂರ್ನಿಯ ಮಹಿಳಾ ಸಿಂಗಲ್ಸ್ ಫೈನಲ್ನಲ್ಲಿ ಮ್ಯಾಡಿಸನ್ ಕೀಸ್ ಯಾವ ಎದುರಾಳಿಯನ್ನು ಸೋಲಿಸಿದರು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಅರೀನಾ ಸಬಲೆಂಕಾ ಅಂತ ಹೇಳ್ಬೋದು ಫ್ರೆಂಡ್ಸ್. ಇದ್ರ ರಿಲೇಟೆಡ್ ಸ್ವಲ್ಪ ನೋಟ್ಸ್ ಹೇಳ್ಬೇಕಂತಂದ್ರೆ ಅಂದ್ರೆ ಮುಂದಿನ ಶಿಫ್ಟ್ನಲ್ಲಿ ಯಾವ ಪ್ರಶ್ನೆಯನ್ನು ಕೇಳ್ತಾರಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಮೊದಲನೇ ಬಂದ್ಬಿಟ್ಟು ಆಸ್ಟ್ರೇಲಿಯನ್ ಓಪನ್ ವಿಜೇತರು ಜಾನಿಕ್ ಸಿನ್ನರ್ ಪುರುಷರ ವಿಭಾಗದಲ್ಲಿ, ಮ್ಯಾಡಿಸನ್ ಕೀಸ್ ಅವರು ಮಹಿಳೆಯರ ವಿಭಾಗದಲ್ಲಿ ವಿಜೇತರಾಗಿರ್ತಾರೆ. ಎರಡನೇದು ಬಂದ್ಬಿಟ್ಟು ಫ್ರೆಂಚ್ ಓಪನ್ ಟೆನಿಸ್ ಬಂದ್ಬಿಟ್ಟು ಕಾರ್ಲೋಸ್ ಅಲ್ಕರಾಜ್ ಪುರುಷರು ಮತ್ತು ಕೋಕೋ ಗೌಫ್ ಅವರು ಮಹಿಳೆಯರಲ್ಲಿ ವಿಜೇತರಾಗಿರ್ತಾರೆ. ಇನ್ನು ಮೂರನೇದು ಬಂದ್ಬಿಟ್ಟು ವಿಂಬಲ್ಡನ್ ನಲ್ಲಿ ಜಾನಿಕ್ ಸಿನ್ನರ್ ಅವರು, ಮಹಿಳಾ ಸಿಂಗಲ್ಸ್ ನಲ್ಲಿ ಈಗಾ ಸ್ವಿಟೆಕ್ ಅಂತ ಹೇಳ್ಬೋದು. ಇನ್ನು ನಾಲ್ಕನೇದಾಗಿ ಬಂದ್ಬಿಟ್ಟು US ನಲ್ಲಿ ಕಾರ್ಲೋಸ್ ಅಲ್ಕರಾಜ್ ಗೆದ್ದಿದ್ದಾರೆ ಮತ್ತು ಮಹಿಳಾ ಸಿಂಗಲ್ಸ್ ನಲ್ಲಿ ಅರೀನಾ ಸಬಲೆಂಕಾ ಅವರು ಗೆದ್ದಿರುತ್ತಾರೆ ಫ್ರೆಂಡ್ಸ್. ಪ್ರಶ್ನೆ 2, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ SBI ವರದಿ 2024 ಪ್ರಕಾರ 2024 ಹಣಕಾಸು ವರ್ಷದಲ್ಲಿ ಭಾರತದ ನಗರ ಬಡತನದ ಪ್ರಮಾಣ ಎಷ್ಟಿತ್ತು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು 4.5 ರಷ್ಟಿದೆ, ಅಂದ್ರೆ 4.5 ರಷ್ಟಿದೆ ಫ್ರೆಂಡ್ಸ್. ಇದು ರಿಲೇಟೆಡ್ ನೋಟ್ಸ್ ಹೇಳ್ಬೇಕಂತಂದ್ರೆ ಒಟ್ಟಾರೆ ಬಡತನ ಬಂದ್ಬಿಟ್ಟು 4% 4.5 ನಡುವೆ ಇದೆ. ಅದೇ ರೀತಿಯಾಗಿ ಕಡು ಬಡತನ ಬಂದ್ಬಿಟ್ಟು ಕನಿಷ್ಠ ಮಟ್ಟಕ್ಕೆ ಇಳಿದಿದೆ, ಅಂದ್ರೆ ಅತಿ ಹೆಚ್ಚು ಬಡತನ ಹೊಂದಿರುವ ದೇಶ ಬಂದ್ಬಿಟ್ಟು ಸೌತ್ ಸುಡಾನ್ ಆಗಿದೆ ನೋಡಿ ಫ್ರೆಂಡ್ಸ್. ನಗರ ಬಡತನ ಬಂದ್ಬಿಟ್ಟು 4.9 ರಷ್ಟು ಕಡಿಮೆಯಾಗಿದೆ. ಇದು 2023 ಆರ್ಥಿಕ ವರ್ಷದಲ್ಲಿ 4.6 ರಷ್ಟು ಇತ್ತು ಫ್ರೆಂಡ್ಸ್. ಗ್ರಾಮೀಣ ಬಡತನ ಬಂದ್ಬಿಟ್ಟು 2024 ಆರ್ಥಿಕ ವರ್ಷದಲ್ಲಿ 4.6 7.2ಕ್ಕೆ ಇಳಿದಿತ್ತು ಫ್ರೆಂಡ್ಸ್. ಪ್ರಶ್ನೆ 3, ಪ್ಯಾರಾ ಈಜು ಕ್ಷೇತ್ರದಲ್ಲಿ 2024-25 ಅಂದ್ರೆ 2025 ಜೀವಮಾನ ಅರ್ಜುನ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಯಿತು? ಸರಿಯಾದ ಉತ್ತರ ಬಂದ್ಬಿಟ್ಟು ಮುರಳೀಕಾಂತ್ ರಾಜಾರಾಮ್ ಪೇಟ್ಕರ್ ಅವರಿಗೆ ನೀಡಲಾಯಿತು ಫ್ರೆಂಡ್ಸ್. ಇದ್ರ ರಿಲೇಟೆಡ್ ನೋಟ್ಸ್ ಹೇಳ್ಬೇಕಂತಂದ್ರೆ 2024-25 ಸಾಲಿನಲ್ಲಿ ಜೀವಮಾನದ ಕೊಡುಗೆಯಾದ ಮುರಳೀಕಾಂತ್ ರಾಜಾರಾಮ್ ಪೇಟ್ಕರ್ ಅವರು ಸುಚಾ ಸಿಂಗ್ ಅವರಿಗೆ ಅರ್ಜುನ ಪ್ರಶಸ್ತಿ ಇವರಿಬ್ಬರಿಗೆ ನೀಡಲಾಯಿತು ಫ್ರೆಂಡ್ಸ್. ಪ್ರಶಸ್ತಿ ಸಮಾರಂಭ ಬಂದ್ಬಿಟ್ಟು 2025 ಜನವರಿ 17ರಂದು ನಡೆಯಿತು ಫ್ರೆಂಡ್ಸ್. ಈ ಪ್ರಶಸ್ತಿಗಳನ್ನು 2025 ಜನವರಿ 17ರಂದು ನಡೆದ ಸಮಾರಂಭದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಇದನ್ನು ಪ್ರದಾನ ಮಾಡ್ತಾರೆ ಫ್ರೆಂಡ್ಸ್. ಪ್ರಶ್ನೆ 4, 2024-25 ಅಥ್ಲೆಟಿಕ್ಸ್ ಕ್ಷೇತ್ರದಲ್ಲಿ ಯಾವ ಆಟಗಾರನಿಗೆ ಅರ್ಜುನ ಪ್ರಶಸ್ತಿ ನೀಡಲಾಯಿತು? ಸರಿಯಾದ ಉತ್ತರ ಬಂದ್ಬಿಟ್ಟು ಅಣ್ಣು ರಾಣಿ ಅವರಿಗೆ ಅರ್ಜುನ ಪ್ರಶಸ್ತಿಯನ್ನು ನೀಡಲಾಯಿತು ಫ್ರೆಂಡ್ಸ್. ಒಟ್ಟು 32 ಅಂದ್ರೆ ಯುವಕರಿಗೆ ಅರ್ಜುನ ಪ್ರಶಸ್ತಿಯನ್ನು ನೀಡಲಾಯಿತು ಫ್ರೆಂಡ್ಸ್. ಅದರಲ್ಲಿ ಇದರ ರಿಲೇಟೆಡ್ ಸ್ವಲ್ಪ ಇಂಪಾರ್ಟೆಂಟ್ ಯಾರಿರ್ತಾರೆ ಅವ್ರ ಬಗ್ಗೆ ಹೇಳ್ತೀನಿ ಫ್ರೆಂಡ್ಸ್. ಚೆಸ್ ಕ್ರೀಡೆಗೆ ಬಂದ್ಬಿಟ್ಟು ವಂತಿಕಾ ಅಗರ್ವಾಲ್ ಅವರಿಗೆ ನೀಡಲಾಯಿತು. ಶೂಟಿಂಗ್ ಬಂದ್ಬಿಟ್ಟು ಮೋನಾ ಅಗರ್ವಾಲ್ ಅವರಿಗೆ ಮತ್ತು ರುಬಿನಾ ಫ್ರಾನ್ಸಿಸ್ ಅವರಿಗೆ ನೀಡಲಾಯಿತು. ಹಾಕಿ ಬಂದ್ಬಿಟ್ಟು ಅಭಿಷೇಕ್ ಸುಖಜಿತ್ ಸಿಂಗ್, ಸಲೀಮಾ ಟೇಟೆ, ನಾಯಕಿ ಮಹಿಳಾ ತಂಡ ಜರ್ಮನ್ ಪ್ರೀತ್ ಸಿಂಗ್ ಸಂಜಯ್ ಅವರಿಗೆ ನೀಡಲಾಯಿತು ಫ್ರೆಂಡ್ಸ್. ಪ್ಯಾರಾಶೂಟಿಂಗ್ ಬಂದ್ಬಿಟ್ಟು ಸ್ವಪ್ನಿಲ್ ಕುಸಾಲೆ ಅವರಿಗೆ ನೀಡಲಾಯಿತು. ಅದೇ ರೀತಿಯಾಗಿ ಪ್ಯಾರಾಶೂಟಿಂಗ್ ನಲ್ಲಿ ಸ್ವಪ್ನಿಲ್ ಕುಸಾಲೆ ನೋಡಿ ಫ್ರೆಂಡ್ಸ್ ರಿಫ್ಟೆಡ್ ಆಗಿತ್ತು ಫ್ರೆಂಡ್ಸ್ ಅದು. ಪ್ರಶ್ನೆ 5, ಮೇ 2025ರಂದು ಚಾಗೋಸ್ ದ್ವೀಪದ ಸಮೂಹದ ಭವಿಷ್ಯದ ಕುರಿತು ಯಾವ 2 ದೇಶಗಳು ಒಪ್ಪಂದಕ್ಕೆ ಸಹಿ ಹಾಕಿದವು? ಸರಿಯಾದ ಉತ್ತರ ಬಂದ್ಬಿಟ್ಟು ಯುನೈಟೆಡ್ ಕಿಂಗ್ಡಮ್ ಮತ್ತು ಮಾರಿಸಸ್. ಈ 2 ದೇಶಗಳು ಬಂದ್ಬಿಟ್ಟು ಚಾಗೋಸ್ ದ್ವೀಪದ ಸಮಸ್ಯೆಗೆ ಒಪ್ಪಂದಕ್ಕೆ ಸಹಿ ಹಾಕಿದೆ. ಇದನ್ನು ಯುನೈಟೆಡ್ ಕಿಂಗ್ಡಮ್ನಿಂದ ಸಮುದ್ರ ಸಂರಕ್ಷಿತ ಪ್ರದೇಶ ಘೋಷಣೆಗೆ ಸಂಬಂಧಿಸಿದ ವಿವಾದಕ್ಕೆ ಕಾರಣವಾಗಿದೆ. ಮಾರಿಸಸ್ ಒಂದು ಸ್ವತಂತ್ರ ಐಲ್ಯಾಂಡ್ ರಾಷ್ಟ್ರವಾಗಿದ್ದು ಇದನ್ನು ಹಿಂದೆ ಯುನೈಟೆಡ್ ಕಿಂಗ್ಡಮ್ ಸೇರಿದಂತೆ ಯುರೋಪಿಯನ್ ರಾಷ್ಟ್ರಗಳು ಆಳಿದ್ದವು. ಈ ವಿವಾದವನ್ನು ಅಂತಾರಾಷ್ಟ್ರೀಯ ಮಧ್ಯಸ್ಥಿಕೆ ಪ್ರಕ್ರಿಯೆಯ ಮೂಲಕ ಬಗೆಹರಿಸಲಾಗುತ್ತಿದೆ. ಪ್ರಶ್ನೆ 6, ಜೂನ್ 9, 2025ರಂದು ಯಾವ ಕೇಂದ್ರಾಡಳಿತ ಪ್ರದೇಶ ವಿಧಾನಸಭೆಗೆ ನೇವಾ ಅಂದ್ರೆ ರಾಷ್ಟ್ರೀಯ ಇ-ವಿಧಾನ ಅಪ್ಲಿಕೇಶನ್ ಅನ್ನು ಪ್ರಾರಂಭಿಸಲಾಯಿತು? ಸರಿಯಾದ ಉತ್ತರ ಬಂದ್ಬಿಟ್ಟು ಪುದುಚೇರಿ ಅಂತ ಹೇಳ್ಬೋದು ಫ್ರೆಂಡ್ಸ್. ರಿಲೇಟೆಡ್ ನೋಟ್ಸ್ ಹೇಳ್ಬೇಕಂದ್ರೆ ನೇವಾ ವೇದಿಕೆಯನ್ನು ಕೇಂದ್ರ ರಾಜ್ಯ ಸಚಿವ
ಡಾಕ್ಟರ್ ಎಲ್ ಮುರುಗನ್ ಅವರು ಜೂನ್ 9, 2025ರಂದು ಉದ್ಘಾಟಿಸಿದರು. ಈ ಉಪಕ್ರಮವು ಶಾಸಕಾಂಗ ಪ್ರಕ್ರಿಯೆಯನ್ನು ಡಿಜಿಟಲೀಕರಣಗೊಳಿಸುವುದು ಮತ್ತು ವಿಧಾನಸಭೆಯ ಕಾಗದರಹಿತ ಕಾರ್ಯನಿರ್ವಹಿತ ಸಾಗುವ ಗುರಿಯನ್ನು ಹೊಂದಿದೆ. ಉದ್ಘಾಟನಾ ಸಮಾರಂಭದಲ್ಲಿ ಹಾಜರಾಗಿದ್ದ ಗಣ್ಯರಲ್ಲಿ ಪುದುಚೇರಿಯ ಲೆಫ್ಟಿನೆಂಟ್ ಗವರ್ನರ್ ಮತ್ತು ಮುಖ್ಯಮಂತ್ರಿ ಸ್ಪೀಕರ್ ಅವರು ಸೇರಿರುತ್ತಾರೆ ಫ್ರೆಂಡ್ಸ್. ಪ್ರಶ್ನೆ 7. ಇತ್ತೀಚೆಗೆ ರಾಷ್ಟ್ರೀಯ ಹಸಿರು ಮಿಷನ್ ಅಡಿಯಲ್ಲಿ ಯಾವ ಪರ್ವತ ಶ್ರೇಣಿಗೆ ರಕ್ಷಣೆಗೆ ನೀಡಲಾಗಿದೆ? ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರ ಅರಾವಳಿ ಪರ್ವತಗಳಿಗೆ ರಕ್ಷಣೆ ನೀಡಲಾಗಿದೆ ಫ್ರೆಂಡ್ಸ್. ಇದು ರಿಲೇಟೆಡ್ ನೋಟ್ಸ್ ಹೇಳ್ಬೇಕಂದ್ರೆ ಪಶ್ಚಿಮ ಘಟ್ಟಗಳು ಮತ್ತು ಭಾರತೀಯ ಹಿಮಾಲಯಗಳು ಪರಿಷ್ಕೃತ ಮಿಷನ್ ಅಡಿಯಲ್ಲಿ ಪುನಃಸ್ಥಾಪನೆ ಪ್ರಯತ್ನಗಳಿಗೆ ಆದ್ಯತೆಯ ಭೂದೃಶ್ಯಗಳಾಗಿವೆ. ಅರಾವಳಿ ಪರ್ವತಗಳು ಬಂದ್ಬಿಟ್ಟು ಇವು ರಾಜಸ್ಥಾನ್ ರಾಜ್ಯದಲ್ಲಿ ಕಂಡುಬರುತ್ತವೆ. ಮತ್ತು ಅತ್ಯಂತ ಹಳೆಯ ಪರ್ವತಗಳು ಯಾವಪ್ಪ ಅಂತಂದ್ರೆ ಅವು ಅರಾವಳಿ ಪರ್ವತಗಳು ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 8. ವಿಕ್ರಮ್ 3201 ಮೈಕ್ರೋ ಪ್ರೊಸೆಸರ್ ಎಷ್ಟು ಬಿಟ್ಗಳನ್ನು ಹೊಂದಿದೆ? ಅಂದ್ರೆ ಇಲ್ಲಿ ಕಂಪ್ಯೂಟರ್ ಮೇಲೆ ಪ್ರಶ್ನೆಯನ್ನು ಕೇಳಿರ್ತಾರೆ ಫ್ರೆಂಡ್ಸ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು 32 ಬಿಟ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಕಂಪ್ಯೂಟರ್ ಮೇಲೆ ಪ್ರಶ್ನೆಗಳನ್ನು ನೋಡಿಕೊಳ್ಳಿ ಫ್ರೆಂಡ್ಸ್. ಇದು ಈ ಹಿಂದೆ ಇಸ್ರೋ ಬಳಸುತ್ತಿದ್ದ 16 ಬಿಟ್ ವಿಕ್ರಮ್ 1601 ಮೈಕ್ರೋ ಪ್ರೊಸೆಸರ್ ಇಂದ ಅಪ್ಗ್ರೇಡ್ ಆಗಿದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಕಂಪ್ಯೂಟರ್ ಪಿತಾಮಹ ಬಂದ್ಬಿಟ್ಟು ಚಾರ್ಲ್ಸ್ ಬ್ಯಾಬೇಜ್ ಆಗಿರ್ತಾರೆ. ಅದೇ ರೀತಿಯಾಗಿ ಕಂಪ್ಯೂಟರ್ನ ಮೆದುಳು ಎಂದು ಸಿಪಿಯು ಅನ್ನು ಕರೀತಾರೆ ಫ್ರೆಂಡ್ಸ್. ಇದನ್ನು ಚಂಡೀಗಢ ಸೆಮಿ ಕಂಡಕ್ಟರ್ ಲ್ಯಾಬೊರೇಟರಿ ಸಹಾಯದಿಂದ ಅಭಿವೃದ್ಧಿಪಡಿಸಲಾಗಿದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಅಂದ್ರೆ 3201 ಮೈಕ್ರೋ ಪ್ರೊಸೆಸರ್ ಬಿಟ್ ಅನ್ನು ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 9. ಭಾರತದ ಮೊದಲ 3 ನ್ಯಾನೋಮೀಟರ್ ಅಂದ್ರೆ 3 nm ಚಿಪ್ ವಿನ್ಯಾಸ ಕೇಂದ್ರವನ್ನು ಎಲ್ಲಿ ಉದ್ಘಾಟಿಸಲಾಯಿತು? ಸರಿಯಾದ ಉತ್ತರ ಬಂದ್ಬಿಟ್ಟು ಬೆಂಗಳೂರಿನಲ್ಲಿ ಉದ್ಘಾಟಿಸಲಾಯಿತು ಫ್ರೆಂಡ್ಸ್. ಪ್ರಶ್ನೆ 10. ಮೇ 2025ರಲ್ಲಿ ಭಾರತದ ಮೊದಲ ವಿಸ್ಟೋಡಾಮ್ ಜಂಗಲ್ ಸಫಾರಿ ರೈಲನ್ನು ಯಾವ ರಾಜ್ಯ ಸರ್ಕಾರ ಪ್ರಾರಂಭಿಸಿತು? ಅಂದ್ರೆ ಯಾವ ರಾಜ್ಯ ಸರ್ಕಾರ ಪ್ರಾರಂಭಿಸಿತು? ಸರಿಯಾದ ಉತ್ತರ ಬಂದ್ಬಿಟ್ಟು ಉತ್ತರ ಪ್ರದೇಶ ರಾಜ್ಯ ಪ್ರಾರಂಭಿಸಿತು ಅಂತ ಹೇಳ್ಬೋದು ಫ್ರೆಂಡ್ಸ್. ಇದು ಬಂದ್ಬಿಟ್ಟು ಮೈಲಾನಿ ಜಂಕ್ಷನ್ ನಿಂದ ಬಿಚ್ಚಿಯಾವರಿಗಿನ ಸುಮಾರು 170 ಕಿಲೋಮೀಟರ್ ದೂರವನ್ನು ಒಳಗೊಂಡಿದೆ. ಈ ಮೈಲಾನಿ ಜಂಕ್ಷನ್ ನಿಂದ ಬಿಚಿಯಾವರೆಗೆ ಇದು ದುಧ್ವಾ ಮತ್ತು ಕತರ್ನಿಯಾ ಘಾಟ್ ನಡುವೆ 170 ಕಿಲೋಮೀಟರ್ ಹೊಂದಿದೆ ಫ್ರೆಂಡ್ಸ್. ಪ್ರಶ್ನೆ 11. ಭೂ ವಿಜ್ಞಾನ ಸಚಿವಾಲಯದ ಪ್ರಕಾರ ನವೆಂಬರ್ 2024 ಮತ್ತು ಫೆಬ್ರವರಿ 2025 ನಡುವೆ ಭಾರತದಲ್ಲಿ ಎಷ್ಟು ಭೂಕಂಪಗಳು ದಾಖಲಾಗಿವೆ? ಸರಿಯಾದ ಉತ್ತರ ಬಂದ್ಬಿಟ್ಟು 159 ಭೂಕಂಪಗಳು ದಾಖಲಾಗಿವೆ ಫ್ರೆಂಡ್ಸ್. ಇದು ರಿಲೇಟೆಡ್ ನೋಟ್ಸ್ ಅಂದ್ರೆ 159 ಭೂಕಂಪಗಳು ದಾಖಲಾಗಿವೆ. ಪ್ರಶ್ನೆ 2. ಅಂತಾರಾಷ್ಟ್ರೀಯ ಹಣಕಾಸು ನಿಧಿ IMF ಪ್ರಕಾರ ಮೇ 2025ರಲ್ಲಿ ಭಾರತದ ಅಂದಾಜು GDP ಬೆಳವಣಿಗೆ ದರ ಎಷ್ಟಿತ್ತು? ಸರಿಯಾದ ಉತ್ತರ ಬಂದ್ಬಿಟ್ಟು 6.6% ಇತ್ತು ಫ್ರೆಂಡ್ಸ್. ಅಂದ್ರೆ ಈ ಭೂ ವಿಜ್ಞಾನದ ಸ್ವಲ್ಪ ನೋಟ್ಸ್ ಹೇಳ್ಬೇಕಂತಂದ್ರೆ ಈ ಅವಧಿಯಲ್ಲಿ ಫೆಬ್ರವರಿ 17, 2025 ದೆಹಲಿಯಲ್ಲಿ 4 ತೀವ್ರತೆಯ ಭೂಕಂಪ ಹೊಂದಿತ್ತು ಫ್ರೆಂಡ್ಸ್. ಪ್ರಶ್ನೆ 13. ಯಾವ ಯೋಜನೆಯಡಿಯಲ್ಲಿ ನಗರಗಳಲ್ಲಿ ಸುಮಾರು 89 ಲಕ್ಷ ಮನೆಗಳನ್ನು ನಿರ್ಮಿಸಲಾಗಿದೆ? ಸರಿಯಾದ ಉತ್ತರ ಬಂದ್ಬಿಟ್ಟು ಪ್ರಧಾನ ಮಂತ್ರಿ ವಸತಿ ಯೋಜನೆ ಅಂದ್ರೆ ನಗರ PMAU ಅಡಿಯಲ್ಲಿ 89 ಲಕ್ಷ ಮನೆಗಳನ್ನು ನಿರ್ಮಿಸಲಾಗಿದೆ. ಇದರ ಉದ್ದೇಶ ಬಂದ್ಬಿಟ್ಟು ನಗರ ಪ್ರದೇಶಗಳಲ್ಲಿ ಎಲ್ಲರಿಗೂ ವಸತಿ ಒದಗಿಸುವುದು ಅಲ್ಲದೆ ಆರ್ಥಿಕ ದುರ್ಬಲ ವರ್ಗ EWS ಅಂದ್ರೆ ಎಕನಾಮಿಕಲ್ ವೀಕರ್ ಸೆಕ್ಷನ್, ಕಡಿಮೆ ಆದಾಯದ ಗುಂಪು LIG ಮತ್ತು ಮಾಧ್ಯಮದ ಆದಾಯಗಳ ಗುಂಪುಗಳಿಗೆ ನೆರವಾಗುತ್ತದೆ. ಇದು 2015ರಲ್ಲಿ ಪ್ರಾರಂಭವಾಯಿತು ಮತ್ತು ಇದರ ಪ್ರಮುಖ ಉದ್ದೇಶ ಬಂದ್ಬಿಟ್ಟು 2027ರ ವೇಳೆಗೆ ನಗರ ಬಡವರಿಗೆ ಮನೆಗಳನ್ನು ಒದಗಿಸುವುದು ಇದರ ಉದ್ದೇಶವಾಗಿತ್ತು ಫ್ರೆಂಡ್ಸ್. ಪ್ರಶ್ನೆ 14. ಇತ್ತೀಚೆಗೆ ರಾಜಸ್ಥಾನದಲ್ಲಿ ಆಹಾರ ಮತ್ತು ಹಾಲಿನ ಕಾರ್ಖಾನೆ ಮೇಲೆ ದಾಳಿ ಮಾಡಿದ ಸಚಿವರು ಯಾರು? ಸರಿಯಾದ ಉತ್ತರ ಬಂದ್ಬಿಟ್ಟು ಕಿರೋಡಿ ಲಾಲ್ ಮೀನಾ ಅವರು ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 15. ತಮಿಳುನಾಡಿನ ಹೊಸ ಪಂಬನ್ ಸೇತುವೆ ಯಾವ ರೀತಿಯ ಸೇತುವೆ ಆಗಿದೆ? ಸರಿಯಾದ ಉತ್ತರ ಬಂದ್ಬಿಟ್ಟು ಇದು ವರ್ಟಿಕಲ್ ಲಿಫ್ಟ್ ಸೇತುವೆ ಆಗಿದೆ ಅಂತ ಹೇಳ್ಬೋದು. ಪ್ರಶ್ನೆ 16. ಕೆಳಗಿನ ಯಾವ ಸಸ್ಯಗಳನ್ನು ಬೇರುಗಳಿಂದ ಮತ್ತೆ ಬೆಳೆಸಬಹುದು? ಸರಿಯಾದ ಉತ್ತರ ಬಂದ್ಬಿಟ್ಟು ಸಿಹಿ ಆಲೂಗಡ್ಡೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಸಿಹಿ ಆಲೂಗಡ್ಡೆಯಿಂದ ಸಸ್ಯಗಳ ಬೇರುಗಳನ್ನು ಮತ್ತೆ ಬೆಳೆಸಬಹುದು. ಪ್ರಶ್ನೆ 17. ಹೈಡ್ರೋಕಾರ್ಬನ್ ಆಮ್ಲಜನಕದೊಂದಿಗೆ
ಕ್ರಿಯಿಸಿದಾಗ ಅಂತಿಮ ಉತ್ಪನ್ನಗಳು ಯಾವುವು ದೊರಕುತ್ತವೆ? ಸರಿಯಾದ ಉತ್ತರ ಬಂದ್ಬಿಟ್ಟು ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು ಉತ್ಪನ್ನಗಳು ಉತ್ಪತ್ತಿಯಾಗುತ್ತವೆ ಫ್ರೆಂಡ್ಸ್. ಹೈಡ್ರೋಕಾರ್ಬನ್ ಆಮ್ಲಜನಕದಿಂದ ವರ್ತಿಸಿದಾಗ. ಪ್ರಶ್ನೆ 18. ನೀರಿನಲ್ಲಿ H2O ಹೈಡ್ರೋಜನ್ ಮತ್ತು ಆಮ್ಲಜನಕವು ಯಾವ ದ್ರವ್ಯರಾಶಿ ಅನುಪಾತದಲ್ಲಿ ಇರುತ್ತವೆ? ಸರಿಯಾದ ಉತ್ತರ ಬಂದ್ಬಿಟ್ಟು 1:8 ದ್ರವ್ಯರಾಶಿ ಅನುಪಾತದಲ್ಲಿ ಇರುತ್ತವೆ ಫ್ರೆಂಡ್ಸ್. ಅದೇ ರೀತಿಯಾಗಿ ಇದ್ರ ರಿಲೇಟೆಡ್ ಸ್ವಲ್ಪ ನೋಟ್ಸ್ ಹೇಳ್ಬೇಕಂತಂದ್ರೆ NH3 ಬಂದ್ಬಿಟ್ಟು N ಬಂದ್ಬಿಟ್ಟು 14, H ಬಂದ್ಬಿಟ್ಟು 3, CO2 ಬಂದ್ಬಿಟ್ಟು C ಬಂದ್ಬಿಟ್ಟು 3, O2 ಬಂದ್ಬಿಟ್ಟು 8 ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 19. ಬಸ್ ಇದ್ದಕ್ಕಿದ್ದಂತೆ ಚಲಿಸಲು ಆರಂಭಿಸಿದಾಗ ಪ್ರಯಾಣಿಕರು ಹಿಂದಕ್ಕೆ ತಳ್ಳಲ್ಪಟ್ಟ ಅನುಭವವಾಗುತ್ತದೆ. ಇದು ಈ ಕೆಳಗಿನ ಯಾವುದಕ್ಕೆ ಉದಾಹರಣೆಯಾಗಿದೆ? ಸರಿಯಾದ ಉತ್ತರ ಬಂದ್ಬಿಟ್ಟು ಇದು ನ್ಯೂಟನ್ನ ಮೊದಲನೇ ನಿಯಮ ಅಂತ ಹೇಳ್ಬೋದು ಫ್ರೆಂಡ್ಸ್. ಇದು ರಿಲೇಟೆಡ್ ಸ್ವಲ್ಪ ನೋಟ್ಸ್ ಹೇಳ್ಬೇಕಂತಂದ್ರೆ ಮೊದಲನೇ ನಿಯಮ ಬಂದ್ಬಿಟ್ಟು ಇದು ಜಡತ್ವಕ್ಕೆ ಉದಾಹರಣೆಯಾಗಿದೆ. ನ್ಯೂಟನ್ನ ಎರಡನೇ ನಿಯಮ ಬಂದ್ಬಿಟ್ಟು ವೇಗೋತ್ಕರ್ಷ ಅಂದ್ರೆ F=ma ಗೆ ಸಂಬಂಧಿಸಿದೆ. ಅದೇ ರೀತಿಯಾಗಿ ನ್ಯೂಟನ್ನ ಮೂರನೇ ನಿಯಮ ಬಂದ್ಬಿಟ್ಟು ಕ್ರಿಯೆಗೆ ಪ್ರತಿಕ್ರಿಯೆ ಅಂದ್ರೆ ಆಕ್ಷನ್ಗೆ ರಿಯಾಕ್ಷನ್. ಪ್ರಶ್ನೆ 20. 5 ಆಂಪಿಯರ್ ಪ್ರವಾಹವನ್ನು 20 ಓಮ್ಗಳಿಂದ ಪ್ರತಿರೋಧದ ಮೂಲಕ 10 ನಿಮಿಷಗಳ ಕಾಲ ಹಾಯಿಸಲಾಗುತ್ತದೆ. ಉತ್ಪತ್ತಿಯಾಗುವ ಶಾಖ ಎಷ್ಟಿರುತ್ತದೆ? ಶಾಖದ ಶಕ್ತಿ ಬಂದ್ಬಿಟ್ಟು 30,000 ಜೂಲ್ಸ್ ಇರುತ್ತೆ ಫ್ರೆಂಡ್ಸ್. ಇದರ ಫಾರ್ಮುಲಾ ಬಂದ್ಬಿಟ್ಟು H=I²RT ದಿಂದ ಇದನ್ನು ಮಾಡಬೇಕು ಫ್ರೆಂಡ್ಸ್. ಪ್ರಶ್ನೆ 21. ಫ್ಲೆಮಿಂಗ್ ಅವರ ಬಲಗೈ ನಿಯಮದ ಪ್ರಕಾರ ಯಾವ ಬೆರಳು ಪ್ರವಾಹದ ದಿಕ್ಕನ್ನು ಸೂಚಿಸುತ್ತದೆ? ಸರಿಯಾದ ಉತ್ತರ ಬಂದ್ಬಿಟ್ಟು ಮಧ್ಯದ ಬೆರಳು ಅಂತ ಹೇಳ್ಬೋದು ಫ್ರೆಂಡ್ಸ್. ಇದು ರಿಲೇಟೆಡ್ ಸ್ವಲ್ಪ ನೋಟ್ಸ್ ಹೇಳ್ಬೇಕಂತಂದ್ರೆ ಹೆಬ್ಬೆರಳು ಬಂದ್ಬಿಟ್ಟು ವಾಹಕದ ಚಲನೆಯ ದಿಕ್ಕನ್ನು ಸೂಚಿಸಿದರೆ ತೋರು ಬೆರಳು ಬಂದ್ಬಿಟ್ಟು ಕಾಂತಕ್ಷೇತ್ರದ ದಿಕ್ಕನ್ನು ಸೂಚಿಸುತ್ತದೆ. ಅದೇ ರೀತಿಯಾಗಿ ಮಧ್ಯದ ಬೆರಳು ಬಂದ್ಬಿಟ್ಟು ಪ್ರೇರಿತ ಪ್ರವಾಹದ ದಿಕ್ಕನ್ನು ಸೂಚಿಸುತ್ತದೆ. ಈ ಪ್ರಶ್ನೆಗಳು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗೆ ಫಾಲೋ ಮಾಡಿ ಫ್ರೆಂಡ್ಸ್. ಪ್ರಶ್ನೆ 22. ಆರ್ಕಿಮಿಡಿಸ್ ತತ್ವದ ಪ್ರಕಾರ ನಾವು ನೀರಿನಲ್ಲಿ ತೇಲುತ್ತಿರುವಾಗ ಬಲವು ನಮ್ಮ ದೇಹದ ಮೇಲೆ ಯಾವ ದಿಕ್ಕಿನಲ್ಲಿ ಕಾರ್ಯನಿರ್ವಹಿಸುತ್ತದೆ? ಸರಿಯಾದ ಉತ್ತರ ನಾವು ನೀರಿನಲ್ಲಿ ತೇಲುತ್ತಿರುವಾಗ ನಮ್ಮ ದೇಹದ ಮೇಲೆ ಬಲವು ಮೇಲ್ಮುಖವಾಗಿ ಕಾರ್ಯನಿರ್ವಹಿಸುತ್ತದೆ ಫ್ರೆಂಡ್ಸ್. ಅಂದ್ರೆ ಆರ್ಕಿಮಿಡಿಸ್ ಮೇಲೆ 2 ಪ್ರಶ್ನೆಯನ್ನ ಕೇಳ್ತಾರೆ. ಮೊದಲನೇ ಸೆಪ್ನಲ್ಲಿ ಕೇಳಿದ್ರು ಮತ್ತು 2ನೇ ಸೆಪ್ನಲ್ಲಿ ಕೇಳಿದ್ದಾರೆ ಫ್ರೆಂಡ್ಸ್. ಪ್ರಶ್ನೆ 23. ಆಮ್ಲ ಮತ್ತು ಬೇಸ್ ಪರಸ್ಪರ ಕ್ರಿಯೆಯಿಂದ ಏನು ರೂಪುಗೊಳ್ಳುತ್ತವೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಮ್ಲ ಮತ್ತು ಬೇಸ್ನಿಂದ ಲವಣ ಅಂದ್ರೆ ಉಪ್ಪು ಮತ್ತು ನೀರು ರೂಪುಗೊಳ್ಳುತ್ತವೆ ಫ್ರೆಂಡ್ಸ್. ಪ್ರಶ್ನೆ 24. ತೂಕ ಮತ್ತು ದ್ರವ್ಯರಾಶಿ ನಡುವಿನ ವ್ಯತ್ಯಾಸ ಈ ಕೆಳಗಿನ ಯಾವುದು ಸರಿಯಾಗಿ ವಿವರಿಸುತ್ತದೆ? ಅಂದ್ರೆ ಈ ಕೆಳಗಿನಲ್ಲಿ ಯಾವುದು ಸರಿಯಾಗಿ ವಿವರಿಸುತ್ತಪ್ಪ ಅಂತಂದ್ರೆ ಸರಿಯಾದ ಉತ್ತರ ದ್ರವ್ಯರಾಶಿ ಅಂದ್ರೆ ಮಾಸ್ ಎಂಬುದು ವಸ್ತುವಿನಲ್ಲಿ ದ್ರವ್ಯದ ಒಟ್ಟು ಅಳತೆಯಾಗಿದೆ ಮತ್ತು ಅದು ಸ್ಥಿರವಾಗಿರುತ್ತದೆ ಅಂತ ಹೇಳ್ಬೋದು. ಪ್ರಶ್ನೆ 25. ಬಿಳಿ ಬೆಳಕು ಗಾಜಿನ ಪ್ರಿಸಮ್ ಮೂಲಕ ಹಾದು 7 ಬಣ್ಣಗಳಾಗಿ ವಿಭಜನೆಯಾದಾಗ ಈ ವಿದ್ಯಮಾನವನ್ನು ಏನೆಂದು ಕರೆಯುತ್ತಾರೆ? ಸರಿಯಾದ ಉತ್ತರ ಬಂದ್ಬಿಟ್ಟು ಬೆಳಕಿನ ವಕ್ರೀಭವನ ಅಂತ ಕರೀತಾರೆ ಫ್ರೆಂಡ್ಸ್. ಪ್ರಶ್ನೆ 26. ಒಂದು ವಸ್ತುವಿನ ವೇಗ ದ್ವಿಗುಣಗೊಂಡರೆ ಅದರ ಚಲನ ಶಕ್ತಿ ಏನಾಗುತ್ತದೆ? ಸರಿಯಾದ ಉತ್ತರ ಬಂದ್ಬಿಟ್ಟು ಒಂದು ವಸ್ತುವಿನ ವೇಗ ದ್ವಿಗುಣಗೊಂಡರೆ ಅದರ ಚಲನ ಶಕ್ತಿ ಬಂದ್ಬಿಟ್ಟು ಡಬಲ್ ಆಗುತ್ತೆ ಫ್ರೆಂಡ್ಸ್. ಪ್ರಶ್ನೆ 27. ಈ ಕೆಳಗಿನವುಗಳಲ್ಲಿ ಯಾವುದು ಪುರುಷ ಸಂತಾನೋತ್ಪತ್ತಿಯ ಅಂಗದ ಭಾಗವಾಗಿದೆ? ಸರಿಯಾದ ಉತ್ತರ ಬಂದ್ಬಿಟ್ಟು ಶಿಶ್ನ ವೃಷಣಗಳು, ಸ್ಕ್ರೋಟಮ್, ಎಪಿಡೈಮಿಸ್ ಮತ್ತು ವಾಸ್ ಡಿಫರೆನ್ಸ್ ಸೇರಿವೆ. ಇದಕ್ಕೆ ಸರಿಯಾದ ಉತ್ತರ ವೃಷಣಗಳು ನೋಡಿ ಫ್ರೆಂಡ್ಸ್, ವೃಷಣಗಳು. ಪ್ರಶ್ನೆ 28. ನಮ್ಮ ದೇಹದಲ್ಲಿ ಮೂತ್ರಪಿಂಡ ಎಲ್ಲಿದೆ? ಇಲ್ಲಿ ಬಯಾಲಜಿ ಮೇಲೆ 2 ಪ್ರಶ್ನೆಯನ್ನು ಕೇಳಿದ್ದಾರೆ ಫ್ರೆಂಡ್ಸ್, 2 ರಿಂದ 3. ನಮ್ಮ ದೇಹದಲ್ಲಿ ಮೂತ್ರಪಿಂಡ ಬಂದ್ಬಿಟ್ಟು ಬೆನ್ನಿನ ಕೆಳಭಾಗದಲ್ಲಿ ಅಂದ್ರೆ ಪಕ್ಕೆಲುಬಿನ ಕೆಳಗೆ ಮತ್ತು ಬೆನ್ನು ಮೂಳೆಯ 2 ಬದಿಗಳಲ್ಲಿ ಕಂಡುಬರುತ್ತೆ ಫ್ರೆಂಡ್ಸ್. ಇದರ ಕಾರ್ಯ ಬಂದ್ಬಿಟ್ಟು ದೇಹದಲ್ಲಿರುವ ತ್ಯಾಜ್ಯ ಹೆಚ್ಚು ನೀರು ವಿಷಕಾರಿ ವಸ್ತುಗಳನ್ನು ಫಿಲ್ಟರ್ ಮಾಡುವ ಕಾರ್ಯವನ್ನು ನಿರ್ವಹಿಸುತ್ತದೆ ಫ್ರೆಂಡ್ಸ್. ಇದು ಪಕ್ಕೆಲುಬುಗಳು ಮೂತ್ರಪಿಂಡಗಳನ್ನು ಗಾಯಗಳಿಂದ ರಕ್ಷಿಸುತ್ತದೆ. ಪ್ರಶ್ನೆ 29. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಮೇಲ್ಮೈಯಲ್ಲಿ ಅದರ ಒರಟು ರಚನೆಗೆ ಕಾರಣವೇನು? ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಬಂದ್ಬಿಟ್ಟು ER ಅಂದ್ರೆ ಮೇಲ್ಮೈಯಲ್ಲಿರುವ ರೈಬೋಸೋಮ್ಗಳು ಒರಟು ರಚನೆಗೆ ಇದು ಕಾರಣ ಆಗಿರುತ್ತೆ. ಇದ್ರ ರಿಲೇಟೆಡ್ ಸ್ವಲ್ಪ ನೋಟ್ಸ್ ಹೇಳ್ಬೇಕಂತಂದ್ರೆ ಪ್ರೋಟೀನ್ಗಳ ಕಾರ್ಖಾನೆ ಎಂದು ರೈಬೋಸೋಮ್ ಅನ್ನು ಕರೀತಾರೆ.
ದೇಹದ ಶಕ್ತಿ ಉತ್ಪಾದನಾ ಕೇಂದ್ರ ಅಂತ ಮೈಟೋಕಾಂಡ್ರಿಯಾನ ಕರೀತಾರೆ ಫ್ರೆಂಡ್ಸ್. ಅದೇ ರೀತಿಯಾಗಿ ಆತ್ಮಹತ್ಯಾ ಸಂಚಿ ಚೀಲ ಎಂದು ಲೈಸೋಸೋಮ್ನ ಕರೀತಾರೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಗೈಸ್.